ಗುರುರಾಯ, ಉರಿದೆದ್ದು ಬಂದಿದ್ದೀಯ ನೀನು. ಹೌದು, ಸಿಡಿದೆದ್ದು ಬಂದಿದ್ದೀಯ. ಸಲ್ಲದು ಸಲ್ಲದು ಕೂಟ ಯುದ್ಧ ಸಲ್ಲದು. ಈ ಪ್ರಪಂಚದಲ್ಲಿ ಅಷ್ಟೇ ಮೂರು ಲೋಕದಲ್ಲಿ ನಿನ್ನಂತ ವೀರರನ್ನ ನಾನು ಕಾಣೆ. ನೀನು ವೀರ ಹೌದಪ್ಪ. ಛಲದಲ್ಲಿ ಛಲದಂಕ ಮಲ್ಲ ಅಂತ ಪ್ರಸಿದ್ಧರಾದವ ಗೊತ್ತುಂಟು. ಆದರೂ ಕೂಡ ಈ ರೀತಿಯ ಯುದ್ಧ ಸರಿಯಲ್ಲ. ಗುರುರಾಯ, ಯುದ್ಧವಕ್ಕಾಗಿಯೇ ಬಂದವ ನೀನು. ಹಾಗಾದ್ರೆ ಯುದ್ಧ ಸರಿಯಲ್ಲ ಅಂದ್ರೆ ಏನು? ಹಾಗಲ್ಲ. ಎಲ್ಲೋ ದುಷ್ಟ ಜಂತುಗಳ ಹಾಗೆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದವರ ಹಾಗೆ ಹೊಡೆದಾಡುವುದಲ್ಲ. ಧರ್ಮ ಯುದ್ಧ ಆಗಬೇಕು. ಧರ್ಮ ಯುದ್ಧ. ಯುದ್ಧ ಮಾಡೋದಾದ್ರೆ ನಿನಗೂ ಆಯ್ಕೆ ಸ್ವಾತಂತ್ರ್ಯ ಉಂಟು. ನಾವು ಪಾಂಡವರು ಐವರಿದ್ದೇವೆ ಇಲ್ಲಿ. ಈ ಐವರಲ್ಲಿ ಬೇಕಾದ ಒಬ್ಬರನ್ನು ಆರಿಸುವಂತ ಯೋಗ್ಯತೆ ಉಂಟು ನಿನಗೆ, ಆರಿಸುವಂತ ಸ್ವಾತಂತ್ರ್ಯ ಉಂಟು ನಿನಗೆ. ನೀನು ಒಬ್ಬರನ್ನ ಗೆಲ್ಲಿದೆ ಅಂತ ಆದ್ರೆ ಯುದ್ಧ ನಿಯಮದ ಪ್ರಕಾರ ನೀನು ಗೆದ್ದ ಹಾಗೆ, ನಮ್ಮನ್ನೆಲ್ಲ ಗೆದ್ದ ಹಾಗೆ. ಆದ್ದರಿಂದ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ. ಅಷ್ಟೇ ಅಲ್ಲ, ನೀನು ಒಬ್ಬರನ್ನ ಗೆದ್ದೆ ಅಂತ ಆದ್ರೆ ಈ ಮೇದಿನಿಯನ್ನ ನಿನಗೆ ಅರ್ಪಿಸಿ ಸೇವಕರಾಗಿ ಉಳಿತೇವೆ ನಾವು. ಹೌದು, ಅಂತ ಸ್ವಾತಂತ್ರ್ಯ ಉಂಟು ನಿನಗೆ. ಐವರಲ್ಲಿ ಒಬ್ಬರನ್ನು ಆರಿಸುವ ಸ್ವತಂತ್ರ ನನ್ನದ್ದು. ಖಂಡಿತವಾಗಿ. ಯಾರನ್ನು ಆಯ್ಕೆ ಮಾಡಿಕೊಳ್ಳ ಇಷ್ಟದು ಯಾರನ್ನು ಆಯ್ಕೆ ಮಾಡಬಹುದು. ನಕುಲ ಸಹದೇವರು ಆದೀತು. ಹೌದು, ಬರ್ತೇವೆ. ಅರ್ಜುನ, ನಾನು ಸಿದ್ಧನಿದ್ದೇನೆ. ಅವ ಸಿದ್ಧನಿದ್ದಾನೆ, ಬರ್ತಾನೆ. ನೀನು ಯುದ್ಧದಲ್ಲಿ ಸ್ಥಿರವಾದವ ಯುಧಿಷ್ಠಿರ. ನಾನು ಹೌದು. ನೀನು ಯುದ್ಧಕ್ಕೆ ಬರ್ತೀಯ. ಹೌದೌದು. ನೀನು ಯುದ್ಧಕ್ಕೆ ಚಿನ್ನರು ಯಮಳರು ಚಿನ್ನ
ಹೌದು. ನಿನ್ನ ಬಲು ಹಾ ಏನು ಯುದ್ಧದಲ್ಲಿ ಯುಧಿಷ್ಠಿರ. ಹಾ ಹಾ ನೀನು ಯುದ್ಧಕ್ಕೆ ಆದೀತು. ಹೌದು. ಯಾವುದಕ್ಕೆ? ಹಾ ಗದಾ ಯುದ್ಧಕ್ಕಲ್ಲ, ಹಾ ಬಿಲ್ಲು ಯುದ್ಧಕ್ಕೆ ನೀನು ಸಮರ್ಥ. ಹಾ ಹಾಗಂತ ನಿನ್ನಲ್ಲಿ ಕೆಲವು ಸಾಮರ್ಥ್ಯಗಳುಂಟು. ಹಾ ವಿರಾಟರಾಯನ ಆಸ್ಥಾನವನ್ನು ಸೇರಿ ಹಾ ಅಲ್ಲಿ ಕಂಕನಾಗಿ ಹೋದೆ. ಹಾ ದೇವರ ಕೋಣೆಯನ್ನ ಸೇರಿ ಹಾ ದೇವರ ಮುಖಕ್ಕೆ ಮಂಗಳಾರತಿ. ಹಾ ಓಂ ಹರ 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 ಮಹಾದೇವ. ಹೌದು, ನಿತ್ಯ ಕರ್ಮ ಅದು. ಆಮೇಲೆ ದೂತ. ಹಾ ಹ. ಇರ್ಲೇಬೇಕು. ಹೌದು. ಹಾ. ಅದಕ್ಕೆ ನೀನು ಅಡ್ಡಿಲ್ಲ. ಹಾಗಾಗಿ ಗದಾ ಯುದ್ಧಕ್ಕೆ ನೀನು ಬೇಡ. ಮಾಡ್ತಾ ಇದ್ದಾನೆ. ಹೌದು. ಹಾ ಅರ್ಜುನ. ಹೌದು, 3 ಲೋಕದ ಗಂಡ. ಅಯ್ಯಪ್ಪ, ಹಾ ನೀವು ಒಂದೆರಡು ಲೋಕಕ್ಕೆ ಗಂಡ, 3 ಲೋಕಕ್ಕೆ ಗಂಡ. ಹಾ 3 ಲೋಕಕ್ಕೆ ಗಂಡ ಬಿಡು. ಹಾ ನಮ್ಮ 2-3 ಹೆಂಡತಿ ಗಂಡನ ನಮ್ಮ ದೃಷ್ಟಿಯಲ್ಲಿ ಷಂಡ. ಹಾ. ಯಾಕೆಂದ್ರೆ ವಿರಾಟರಾಯನ ಆಸ್ಥಾನವನ್ನು ಸೇರಿ ಅಲ್ಲಿ ಬ್ರಾಹ್ಮಣರೇ ಆದ. ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕನಾಗಿ ಹೋಗಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನಾಟ್ಯ ಹೇಳಿಕೊಡೋದಕ್ಕೆ ಪ್ರಾರಂಭಿಸಿದ. ಏನು ನಾಟ್ಯ ಹೇಳಿಕೊಡೋದು ಇವ? ಅಬಬಬಬಬಬಬಬ. ಕ್ರೀಡತ್ತೋಂ ತದಿಕ್ಕು ತಕ್ಕ ತಯ್ಯ ತಯ್ಯ ತಿನ್ನ ತತ್ತೋಂ ತದಿಕ್ಕು ತಾರತಿ. ಅರ್ಗಡದ ಓಂ ತದಿಕ್ಕ ಅರ್ಗದಿಲ್ಲ. ಇವ ಸಣ್ಣವ ನನಗೆ ಗದಾ ಯುದ್ಧಕ್ಕೆ. ಹಾಗಾಗಿ ಅರ್ಜುನ ಬೇಡ. ಉಳಿದವರಿಬ್ಬರಿದ್ದಾರೆ. ನಕುಲ ಸಹದೇವರು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಅಯ್ಯೋ, ಅವ್ರು ಎಷ್ಟೊತ್ತಿಂದ ಹೇಗಿದ್ದಾರೆ ಗೊತ್ತುಂಟು? ಹಾ ಹಾ ಅಯ್ಯ, ಹ? ಹೌದು. ಉತ್ಸಾಹದಲ್ಲಿದ್ದಾರೆ. ಇದ್ದಾರೆ. ನಕುಲ ಸಹದೇವರು ಇದ್ದಾರೆ. ಯಾಕಿದ್ದಾರೆ? ಸಾಯ್ದೇ ಇರುವುದರಿಂದ ಇದ್ದಾರೆ. ನೊರಜಿಗೆ ಸಮಾನ ನೊರಜನ್ನು ತೆಕ್ಕಿ ಒರೆಸಿದ ಹಾಗೆ ಒರೆಸಿ ಬಿಟ್ಟೇನು. ಚಿನ್ನರು ಯಮಳರು. ಹಾಗಾದ್ರೆ ಯಾರು ನಿನ್ನ ಆಯ್ಕೆಗೆ ಯಾರು ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಒಬ್ಬ ಇದ್ದಾನೆ. ಈ ಇವನನ್ನ ಇವ ಆರಿಸುತ್ತಾ ಇದ್ದೇನೆ. ಯಾಕೆ ಬಲ್ಲಯ್ಯ? ಭೀಮಸೇನ. ಅವನನ್ನು ನೋಡಿದ್ರೆ ನನಗಾಗುದಿಲ್ಲ, ನನ್ನನ್ನು ನೋಡಿದ್ರೆ ಅವನಿಗಾಗುದಿಲ್ಲ. ಇಬ್ಬರು ಹೆಸರು ಹೇಳೋಕೆ ಯಾಕೆ ಬೇಯುವುದೇ ಇಲ್ಲ. ಅಷ್ಟು ಸ್ನೇಹ ಉಂಟು. ಇವನನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಇದೆ. ಭಾಷೆಯನ್ನು ಮಾಡಿದವನು. ಭಾಷಾ ಪ್ರಜ್ಞೆ ಇದ್ದರೆ ಇವ ಯೋಚಿಸಬೇಕು. ದುಶ್ಯಾಸನ ಹೊರಬಗೆಯುತ್ತೇನೆ, ಗೌರವನ ತೊಡೆ ಬರಿದ್ದೇನೆ. ಮುರಿದಾಗಿದೆಯಾ? ಉರಬಗದಾಗಿದೆ. ಮಾತಿನ ನೆನಪಿದ್ದೆ. ಚಂದ್ರವಂಶೋದ್ಭವ ಹೋದಾದ್ರೆ, ಇವ ಗಂಡು ಮಗನಾದ್ರೆ, ಉರಿ ಬಿಡಿಸಿ ಕಾಲಿ ಹೋದಾದ್ರೆ, ಅಪ್ಪನ ಮನೆ ಹೋದಾದ್ರೆ ನೋಡಲಿ. ಜಲದೋಳಡಗೀಗ ಜಗದೋಳಡಗೀಗ ಅಡಗೀಗ ಅಡಗೀಗ
ಎಲ್ಲಿ? ನೀರಿನಲ್ಲಿ ಮುಳುಗಿದ್ದಾನ. ಮತ್ತೆ ನೀ ನನ್ನ ಅದಟನ್ನ ನೋಡುವುದು ಏನು? ನಾನು ಮನಸ್ಸು ಮಾಡಿದೆ ಅಂತ ಆದರೆ ಅರ್ಧ ನಿಮಿಷದಲ್ಲಿ ನಿನ್ನನ್ನು ಮುಗಿಸುತ್ತೇನೆ. ಅರ್ಧ ನಿಮಿಷ? ಅಷ್ಟೇ ಸಾಕು. ನನ್ನನ್ನು ಮುಗಿಸುವುದಕ್ಕೆ ಅಲ್ಲ, ಇದಕ್ಕೆ. ನನ್ನನ್ನು ಮುಗಿಸುವುದಕ್ಕಲ್ಲ, ಊಟಕ್ಕೆ ನೀನಾದೀತು. ಊಟಗಳು ನಿಪುಣನೆಂಬುದ ಬಲ್ಲೆ ಸಾಕು. ನಿನ್ನ ಬೊಬ್ಬಾಟ, ನಿನ್ನ ಕಿರುಚಾಟ ಒಂದು ದ್ಯೂತದಲ್ಲಿ ಏನು? ಶಕುನಿಯು ಕುಮಂತ್ರದಿಂದ ಗೆದ್ದಂತಹ ನೀನು ಅದರ ಪಾಪದ ಫಲವೇ ಈಗ ಊಟ ಮಾಡುತ್ತಿರುವುದು. ದುಶ್ಯಾಸನ ಉರವನ್ನ ಬಗೆದಾಗ ಎಲ್ಲಿ ಇದ್ದಿದ್ದೆ ನೀನು? ನಿನ್ನ ತಮ್ಮಂದಿರು 99 ಮಂದಿಯನ್ನು ಕಳುಹಿದ್ದೇನೆ, ಮತ್ತೆ ಊಟದಲ್ಲಿ ನಿಪುಣ ಅಂತ ಹೇಳ್ತೀಯ. ಬಕನ ಕಥೆ ಅಲ್ವ ನೀನು ಹೇಳುವುದು? ಒಂದು ಬಂಡಿ ಅನ್ನ ಉಂಡದ್ದು ಹೌದು, ಆದರೆ ಊರಿಗೆ ಕಂಟಕಪ್ರಾಯನಾದಂತಹ ಬಕಾಸುರನನ್ನ ಆ ಕ್ಷಣದಲ್ಲಿ ಮೆಟ್ಟಿ ಮುರಿದಿದ್ದೇನೆ. ಅದೌದು. ನಿನಗೆ ಬೇಕಾದದ್ದು ಏನು? ನನ್ನ ಆಕ್ಷೇಪಕ್ಕೆ ಮಾತ್ರ ಅಲ್ವಾ ಊಟದಲ್ಲಿ ನಿಪುಣ ಅಂತ ಹೇಳಿತ್ತು. ಅಷ್ಟು ಊಟವನ್ನ ಮಾಡಿ ತಕ್ಕಿಸಿಕೊಳ್ಳುವಂತಹ ಪರಾಕ್ರಮ ಇದ್ದಂತಹ ಈ ಭೀಮಸೇನ ನಾನು. ಯಾಕೆ? ನನ್ನ ತಂದೆಯಾದಂತಹ ವಾಯುದೇವನ ಬಲ ಅಲ್ಲದೆ ಅಗ್ನಿಯ ಬಲ, ಅದರ ಬಲದಿಂದ
ಅದನ್ನ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಸರಿ ನಮ್ಮಲ್ಲಿದೆ. ನಾವು ಇಷ್ಟು ಉಂಡಿದ್ದೇವೆ ಎನ್ನುವಂತಹ ಸಮಾಚಾರವನ್ನ ಕೇಳಿಯೇ ನಿನ್ನ ಒಳ್ಳೆತೆ ಒಡೆಯಬೇಕು. ಪಾಪಿ ಮತ್ತೆ ನನ್ನನ್ನ ಹೀಯಾಳಿಸುತ್ತೀಯಾ? ಹೇಳು ನಿನ್ನ ಅದಟ್ಟು 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 ಏನೆಂಬುದು ಗೊತ್ತಾಗುವುದು ಯುದ್ಧದಲ್ಲಿ. ಸಂತೋಷದ ಬರದಲ್ಲಿ ಸತ್ತವರ ನಮ್ಮವರನ್ನ ಕರೀತಾ ಇದ್ದೇನೆ. ಅವರು ಬರುವುದಕ್ಕೆ ಸಾಧ್ಯವಾ? ಸ್ವರ್ಗವನ್ನ ಸೇರಿದ್ದಾರೆ. ಓ ನಮ್ಮವರೇ, ಸ್ವರ್ಗದ ಮಲ್ಲಿ ನಿಂತು ನೋಡಿ, ನಲಿದು ನೋಡಿ ನಿಮ್ಮ ಒಡೆಯನೋ ಸಾಹಸವನ್ನ ನೀವು ಅಲ್ಲಿಂದಲೇ ನೋಡಿ. ಆದ್ರೆ ಇಲ್ಲಿಂದ ನೋಡುವವರು ಯಾರು? ಬಿರುಗಾಳಿಯ ಹೊಡೆತಕ್ಕೆ ಹೆಮ್ಮರ ಮುರಿದು ಬಿದ್ದ ಹಾಗೆ ಭೀಮತೇನ ಬಿದ್ದ ಸತ್ತ ಮನೆ ಕಚ್ಚಿ ಹೋದ. ಈಗ ನೋಡುವವರು ಯಾರಿದ್ದಾರೆ? ನಮ್ಮವರಿಲ್ಲ. ಇದ್ದವರಿಗೆ ತೋರಿಸಬೇಕಲ್ಲ. ಎಲ್ಲಿ ಹೋದೆವು? ಧರ್ಮರಾಯರು, ಧರ್ಮರಾಯ ನೋಡಿರಿ ಧರ್ಮಜ ಗುಣಾದಿಗಳು Dang
ಧಾರಣೆಯಲ್ಲಿ ಎಷ್ಟು ಜನ ಬಿಡ್ಲಿಲ್ಲ. ಭಗದತ್ತಗೆಲ್ಲ ಆನೆ ಬಿದ್ದಿದೆ. ಇಷ್ಟು ಚಂದ ಅಲ್ಲ, ನೀವು ಬಿದ್ರಿ ಚಂದ. ಯಾಕೆಂದ್ರೆ ಮೇಲಕ್ಕಾಗಿ ಏನು ಕಾಣುದಿಲ್ಲ, ಮತ್ತೆ ಗುಡಾಣದಂತ ಹೊಟ್ಟೆ ಮಾತ್ರ ಕಾಣ್ತದೆ. ಈ ಭೀಮ ಬಿದ್ದ ಚಂದವನ್ನ ನೋಡು. ಅರ್ಜುನ ನೋಡು, ನಕುಲ ಸಹದೇವರು ನೋಡಿ ನೋಡಿ ನಿಮ್ಮ ಅಣ್ಣ ಬಿದ್ದ ಚಂದವನ್ನ. ರೂಢಿಯೋಳು ಅನಿಲಜ ಬಿದ್ದ ಚಂದಗಳು. ಹೌದು, ನೋಡಲೇಬೇಕಾದವರು ಯಾರು ಇದ್ದಾರೆ. ಇವನ ಮಡದಿ ಪಾಂಚಾಲಿ. ತನ್ನ ಮಾನಿಗೀತ ಮುಂದಿನ ಭಾಷ ನಿನ್ನ ಮಾನವೀಯ ಕೊಟ್ಟು ತನ್ನ ಮುಂದಿನ ಭಾಷೆ ವ್ಯರ್ಥವಾಗಿ ಹೋಯಿತು. ನೀನು ಹೇಗೂ ಆ ಕಾರ್ಯ ಮಾಡ್ತೀನಿ ಅಂತ ಬಂದು ನೋಡಿ ಅಲ್ಲಿಯೇ ಕುಸಿದು ಬಿದ್ದಳು. ಪರಿಸ್ಥಿತಿ ಗಂಭೀರವಾಗಿ ಹೋಯ್ತಲ್ಲ. ಆ ಭಾಷೆ ವ್ಯರ್ಥವಾಗಿ ಹೋಯಿತು. ಕನ್ನಡಿಯೊಳಗಿನ ಗಂಟು ಕನ್ನಡಿ ಇರುವವರೆಗೆ, ಸ್ವಪ್ನ ಸಾಮ್ರಾಜ್ಯ ಸ್ವಪ್ನಾವಸ್ಥೆ ಇರುವವರೆಗೆ, ಆಮೇಲೆ ಬರೀ ಅವಸ್ಥೆ. ಈಗ ನಿನ್ನ ಅವಸ್ಥೆಯು ಹಾಗೆ ಆಯ್ತಲ್ಲ. ಇನ್ಯಾರಿದ್ದಾರೆ ನೋಡುವವರು? ಅರ್ಜುನ ಅರ್ಜುನ ಕಂಡು ಕೆಡು
ದ್ರೋಣಾಚಾರವನ್ನ ಹಿರಿಯ ಅಂಜನಾಶ್ರವನ್ನ ಎಲ್ಲಿ ಹೋಯ್ತು? ಭೀಮ ಬಿದ್ದದನ್ನು ನೋಡಿ ಕಿಡುಕರಂತೆ ಹೇಳಿ ಇಲ್ಲಪ್ಪ ಕಾಲ ತೆಗಿಸಲು ಎತ್ತುವುದೇ ಇಲ್ಲ. ಇವರಿಬ್ಬರು ಎಲ್ಲಾದ್ರು ನಕುಲ ಸಹದೇವ ನಕುಲ ಸಹದೇವರೆಲ್ಲ ಚಕಿತರಾಗಿ ನಕುಲ ಸಹದೇವರೆಲ್ಲ ಚಕಿತರು 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 ಚಕಿತರಾಗಿ ಗದೆಲ್ಲ ನಕುಲ ಸಹದೇವರೆಲ್ಲ ಚಕಿತರಾಗಿ ಚಕಿತರಾಗಿ ಗದೆಲ್ಲ ನಕುಲ ಸಹದೇವರು ಚಕಿತರಾಗಿದ್ದಾರೆ. ಯಾಕೆ ಈ ರೀತಿ ಚಕಿತ ಭಾವ? ಪಾಪ ಯುಕುತಿ ಇನ್ನೇನು ಮುಂದೆ ಏನು ಮಾಡೋಣ ಯೋಚಿಸುತ್ತಾ ಇದ್ದಾರೆ. ಒಬ್ಬ ಭೂತ, ಇನ್ನೊಬ್ಬ ಭವಿಷ್ಯತ್ತು, ವರ್ತಮಾನದಲ್ಲಿ ಮಾತೇ ಇಲ್ಲ. ಯಾಕೆ ಹೀಗಾಯ್ತು? ಚಕಿತರಾಗಿದ್ದಾರೆ. ಏನು ಹೇಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅಯ್ಯಪ್ಪ ಪಾಪ ಪಾಪ ಇವರೆಲ್ಲ ಸತ್ಯ ಹೇಳ್ತೇನೆ. ಪಾಪ ಅವರದ್ದು ಯಾರದ್ದು ಅಪರಾಧ ಇಲ್ಲ. ಅಪರಾಧಿಗಳು ಯಾರು? ಇದನ್ನು ಆಡಿಸುವವರು ಯಾರು? ಸೂತ್ರಧಾರಿಗಳು ಯಾರು? ಅದಿದ್ದಾನೆ ಒಬ್ಬ ಸೂತ್ರಧಾರಿ. ಪಾಂಡವರ ರಕ್ಷಣೆ ಮಾಡುವಂತಹ ಕುಂತಿದೇವಿಗೆ ಮಾತು ಕೊಟ್ಟಂತಹ ಕೃಷ್ಣ ಪರಮಾತ್ಮನಿದ್ದಾನೆ. ಇವರೆಲ್ಲ ಇವನನ್ನ ಅವರ ಸೂತ್ರಕ್ಕೆ ಆಡುವವರು. ಪಂಜರದಲ್ಲಿ ಗಿಣನೆ ಹಾಗೆ ಇವ ಹೇಳಿದಾಗ ಇವರು ಕೇಳಬೇಕು. ಆ ಪರಮಾತ್ಮನೇ ಇದಕ್ಕೆಲ್ಲ ಕಾರಣ. ಪರಮಾತ್ಮ ಹೇಳೋದು ಕಪಟ ನಾಟಕ ರಂಗ ಕಪಟ ಕಪಟ
ಗೋಪಿತ 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 ಏನೋ ನಿನ್ನಂಗ ಗೋಪಿತ ಏನೋ ನಿನ್ನಂಗ ಗೋಪಿತ ಗೋಪಿತ ಏನೋ ನಿನ್ನಂಗ ಕಪಟ ನಾಟಕ ರಂಗ ಗೋಪಿತ ಬೇನೋ ನಿನ್ನಂಗ ನಿಪುಣ ಭೀಮಾನ ಮಾಡು ನಿಪುಣ ಭೀಮನ ಮಾಡು ಭೀಮನ ಮಾಡು ಭೀಮನ ನೋಡು ಭೀಮನ ನಿಪುಣ ಭೀಮನ ನೋಡು ಭೀಮನ ನೋಡು ನೋಡು ಭೀಮನ ನೋಡು ಚಪಳ ಪದಿ ಮಾತಾಡು ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ ಗೋಪಿತವೇನೋ ನಿನ್ನಂಗ ನಿಪುಣ ಭೀಮನ ನೋಡೋ ಚಪಲ ಸ್ವದಿ ಮಾತಾಡೋ ನಿಪುಣ ಭೀಮನ ನೋಡೋ ಚಪಲ ಸ್ವದಿ ಮಾತಾಡೋ ಏನೋ ನಿನ್ನಂಗ ರಂಗ ಏನೋ ನಿನ್ನಂಗ ರಂಗ ಭೀಮನ ನೋಡು ಮಾತಾಡು ಭೀಮನ ನೋಡು ಮಾತಾಡು ಕಪಟ ನಾಟಕ ರಂಗ ಗೋಪಿತವೇನು ನಿನ್ನಂಗ ನಿಪುಣ ಭೀಮನ ನೋಡು ಚಪಳ ಸ್ವದಿ ಮಾತಾಡು ಭೀಮನ ನೋಡು ಚಪಳ ಸ್ವದಿ ಮಾತಾಡು ಭೀಮನ ನೋಡು ನಿಪುಣ ಭೀಮನ ನೋಡು ಚಪಳ ಸ್ವದಿ ಮಾತಾಡು ಕಪಟ ನಾಟಕ ರಂಗ ಗೋಪಿತವೇನು ನಿನ್ನಂಗ ನಿಪುಣ ಭೀಮನ ನೋಡು ಚಪಳ ಸ್ವದಿ ಮಾತಾಡು ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಗೋಪಿತವೇನು ನಿನ್ನ
ಭೀಮನ ನೋಡು ಭೀಮನ ನೋಡು ರಂಗ ಏನೋ ನಿನ್ನಂಗ ಚಪಲಾಟದಿ ಮಾತಾಡು ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ಚಪಲಾಟದಿ ಮಾತಾಡು ರಂಗ ಓ ರಂಗ ಕಪಟ ನಾಟಕ ರಂಗ ರಂಗ ಕುಪಿತ ಏನು ನಿನ್ನಂಗ ನೋಡು ಭೀಮ ಬಿದ್ದಿದ್ದಾನೆ ವಿಪುಲ ಭೀಮನ ನೋಡೋ ಚಪಲತ್ವದಿ ಮಾತಾಡು ನಿಮಿಷಕ್ಕೆ 1000 ಮಾತಾಡುವ ನೀನು ಇವತ್ತು ಒಂದು ಮಾತಾಡುವುದಿಲ್ವಾ ಮಾತೇ ಇಲ್ವಾ ಕೃಷ್ಣ ಯಾಕೆ ಹೀಗಾಯಿತು ಧರ್ಮರಾಜ ಹೇಳಿದಂತೆ ಪಾಂಡವಲ್ಲಿ ಒಬ್ಬನನ್ನ ಕೆಳಹಿದರೆ ಪಾದ ಸೇವೆ ಮಾಡಿಕೊಂಡಿರ್ತಾರೆ ರಾಜ್ಯ ನನ್ನದ್ದು ಆ ಮಾತು ಬೆಲೆ ಏನು